ಹಲೋ ಸರ್ ಹಲೋ ಸರ್. ಹೇಳಿ. ಅದೇ ಸರ್ ಕೆಂಚನಗೌಡ ಅಂತ ನಾವು ನಮಸ್ತೆ, ಹೇಳಿ ಕೆಂಚನ್ ಗೌಡ್ರೆ. ನಾವು ಕರಿಯಮ್ಮನಟ್ಟಿ ಇದ್ದೆ ಸರ್. ಕರಿಯಮ್ಮನಟ್ಟಿ ಎಲ್ಲಿ ಬರ್ತಿದ್ದು? ಸಿರಿಗೆರೆ ಸೆಕ್ಷನ್ ಸರ್. ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆ, ಚಿತ್ರ ತಾಲೂಕು. ಹ್ಮ್ ಸಿರಿಗೆರೆಯಿಂದ ಒಂದು 5 ಕಿಲೋಮೀಟರ್ ಸರ್ ಕರಿಯಮ್ಮನಟ್ಟಿ ಅಂತ. ಓಕೆ, ಏನ್ ಪ್ರಾಬ್ಲಮ್? ಸರ್ ಅಲ್ಲಿ ಒಂದು ನಮ್ಮ ತೋಟಕ್ಕೆ ಹೋಗೋದ್ ಲೈನ್ ಅಲ್ಲಿ ಅರ್ಧ ಭಾಗ ಕರೆಂಟ್ ಕೊಟ್ಟಿದ್ದಾರೆ ಸರ್, ಅರ್ಧ ಭಾಗ ಕರೆಂಟ್ ತಪ್ಪಿಸಿದ್ದಾರೆ ಸರ್. ಎಷ್ಟು ಅದು ಒಂದು ದಿನದಿಂದ? ಈಗ ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳಾಯ್ತು ಸರ್. ಒಂದು ಡಿಸ್ ಹೊಡೆದೈತಿ ಸರ್. ಹ್ಮ್ ಅದನ್ನ ತಂದಾಕಕ್ಕೆ ಇವ್ರ ಮೇಲೆ ಬರೀ ಹಿಂಗೆ ಹೇಳ್ತಾ ಇದಾರೆ ಸರ್ ಅವ್ರು. ಹೇಳಿದೀರಾ ನೀವು ಇವ್ರಿಗೆ? ಹ್ಞೂ ಸರ್, ಎಲ್ಲರಿಗೂ ತಿಳಿಸಿದೀರಾ? SO ತಿಳಿಸಿದೀವಿ ಸರ್, AW ಫೋನ್ ಮಾಡಿದ್ವಿ. ಈಗ ನಾಳೆ MLA ಹತ್ರಕ್ಕೆ ಹೋಗ್ತೀವಿ ಸರ್. ಓ, MLA ಅವ್ರಿಗೂ ಹೋಗಷ್ಟು ಸೀರಿಯಸ್ ಆಯ್ತಾ ಮ್ಯಾಟ್ರು? ಹೌದು ಸರ್. ಇಲ್ಲಿ ಏನಂತಾರೆ ಏನಾಗಿದೆ, ನಿಮ್ AW ಏನಂತಾರೆ? AW ಮಾಡಿಸ್ತೀರಿ ಸರ್, ಇವ್ರಿಗೆ ಲೈನ್ ಮ್ಯಾನ್ಗಳಿಗೆ ಹೇಳ್ತೀವಿ ಮಾಡಿಸ್ತೀವಿ, ಬರೀ ಇದೇ ಹೇಳ್ತಾರೆ ಸರ್. ಲೈನ್ ಮ್ಯಾನ್ಗಳು ಏನಂತ ಇದಾರೆ? ಲೈನ್ ಮ್ಯಾನು ಆ ಡಿಸ್ಕ್ ತಂದು ಕೊಡ್ರಿ, ನಾವು ಮಾಡ್ತೀವಿ, ಅವ್ರು ಕೊಡಂಗಿಲ್ಲ ಆಫೀಸ್ ಇದ್ದಂತ ಅವ್ರು ಹೇಳ್ತಾರೆ ಸರ್. ಓ, ಡಿಸ್ಕು ನೀವೇ ತಂದು ಕೊಡ್ಬೇಕಂತ? ನಾವೇ ತಂದು ಕೊಡ್ಬೇಕಂತ ಸರ್. ಓ, ಡಿಸ್ಕ್ ನೀವು ತಂದು ಕೊಟ್ರೆ ಅದನ್ನ ಚೇಂಜ್ ಮಾಡ್ತಾರಂತ? ಸರ್ ಚೇಂಜ್ ಮಾಡಿಕೊಟ್ಟು ಆಫೀಸಲ್ಲಿ ಡಿಸ್ಕ್ ಕೊಡ್ತಾ ಇಲ್ಲ? ಆಮೇಲೆ ಜಂಗಲ್ ಇದೆ ಅಂತ ನಾವೇ ಕಟ್ ಮಾಡ್ಬೇಕಂತ ಸರ್. ಜಂಗಲ್ ನೀವೇ ಕಟ್ ಮಾಡ್ಬೇಕು, ಡಿಸ್ಕು ನೀವೇ ಕೊಡ್ಬೇಕು, ವೈರ್ ಕಟ್ ಆದ್ರೆ ನೀವೇ ಕೊಡ್ಬೇಕು. ಸರ್. ಈ ತರ ಒಟ್ಟಲ್ಲಿ ದಿವಾಳಿ problem ಹತ್ರ ಆಯ್ತು ಹೋಗ್ತಾ sir ಇದೆ ಈಗ. ಬೆಸ್ಕಾಮ್. ಸರ್. ಮೆಟೀರಿಯಲ್ಸ್ ಇಲ್ಲ ಬೆಸ್ಕಾಮ್ ಅಲ್ಲಿ. ಬೇಸಿಗೆ ಮೇಲೆ ಇಲ್ಲ ಸರ್, ಅವ್ರು ಹೊಡ್ಕೊಂಡ್ ತಿನ್ನಕಾದ್ರೆ ಇದೆ ಸರ್. ಹ್ಮ್ ಇದಕ್ ಮಾತ್ರ ಕೆಲಸ ಮಾಡಕ್ ಮಾತ್ರ ಒಬ್ಬ ಲೈನ್ ಮ್ಯಾನ್ 12 ಹಳ್ಳಿ ತಿರುಗಿಸ್ತಾರೆ ಸರ್. ಹಾ 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 ಇಲ್ಲಿ ಲೈನ್ ಮ್ಯಾನ್ದು ಭಾರಿ ಕೊರತೆ ಇದೆ ಸರ್. ಓಕೆ. ಮೊದಲು ಇದಕ್ಕಿಂತ ಮುಂಚೆ ಇಬ್ರು ಇದ್ರು ಸರ್, ಬಹಳ ಚೆನ್ನಾಗಿ ಕೆಲಸ ಮಾಡೋರು. ಅವ್ರು ತಗೊಂಡೋಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಇವ್ರು. ಹಾ ಅವ್ರು ಹೈ ಕ್ಲಾಸ್ ಆಗಿ ಕೆಲಸ ಮಾಡೋರು, 20-25 ಜನ ಇದ್ರು. ಹಾ ಈಗ ಒಂದು 10 ಜನ ಇದಾರೆ ನೋಡಿ ಸರ್ ಲೈನ್ ಮ್ಯಾನ್. ಓಕೆ. ಲೈನ್ ಮ್ಯಾನ್ ನ ಕೊರತೆ, ಮೆಟೀರಿಯಲ್ ಕೊರತೆ. ಬರುತ್ತೆ. ಒಂದು ಸರ್. ತಿಂಗಳಿಂದ ಕರೆಂಟ್ ಇಲ್ವಾ ನಿಮ್ಗೆ? ಒಂದು ತಿಂಗಳಿಂದ ಕೊಟ್ಟಿಲ್ಲ ಸರ್. ಸಣ್ಣ ಸಸ್ಯಗಳೆಲ್ಲ ಒಣಗ್ತದವೆ. ಹಾ. ಮೆಕ್ಕೆಜೋಳ ಈಗ ನೀವು ರೈತರು ಮಾತಾಡ್ತಿರೋದು? ಹೌದು ಸರ್, ರೈತರು ಸರ್. ಓಕೆ ಓಕೆ. ಏನ್ ಬೆಳೆ ಹಾಕಿದಿರಿ? ಸರ್ ಅಡಿಕೆ ಇದೆ ಸರ್, ಮೆಕ್ಕೆಜೋಳ ಇದೆ. ಹ್ಮ್ ಈಗ ಮೆಕ್ಕೆಜೋಳಕ್ಕೆ ಈಗ ಅರ್ಜೆಂಟ್ ನೀರ್ ಬೇಕು ಸರ್. ಈಗ ಮಳೆ ಇಲ್ಲ. ಮಳೆ ಇಲ್ಲ ಸರ್. ಹ್ಮ್ ಆಮೇಲೆ ಅಂದಾಜು ಇವಾಗ ಅದು ಸುಟ್ಟೋದ್ರೆ, ಅಂದ್ರೆ ಆ ಬೆಳೆ ಹಾಳಾದ್ರೆ ಎಷ್ಟು ಲಕ್ಷ ನಷ್ಟ ಆಗ್ಬೋದು ನಿಮ್ಗೆ? ಈಗ ಅದ್ನ ಹೇಳಕ್ಕಾಗಲ್ಲ ಸರ್. ಈಗ ಹೆಚ್ಚು ಕಡಿಮೆ ಈಗ ಅಡಿಕೆ ಸಸ್ಯ ಸಣ್ಣವಿದಾವೆ, ಎಲ್ಲ ಹಾಳಾಗಿ ಹೋಗ್ತಿದಾವೆ. ಹೆಚ್ಚು ಕಡಿಮೆ ಒಂದು ಈಗ ಮೆಕ್ಕೆಜೋಳ 1 ಲಕ್ಷ ಮೇಲೆ ಹೋಗುತ್ತೆ ಸರ್, ಒಂದೊಂದು ಎಕರೆದು. ಎಷ್ಟು ಎಕರೆ ಇರೋದು? ಒಂದು 5 ಎಕರೆ ಇದೆ ಸರ್. ನಿಮ್ಮೊಬ್ರದೇ? ನಮ್ದು 5 ಎಕರೆ ಇದೆ ಸರ್. ಇನ್ ಬೇರೆಯವ್ರದೆಲ್ಲ? ಬೇರೆಯವ್ರದ್ದು 5 ಎಕರೆ 10 ಎಕರೆ. ಅಂದ್ರೆ ಹೆಚ್ಚು ಕಡಿಮೆ ಒಂದು 50 ಎಕರೆ ಮೇಲೆ ಕರೆಂಟ್ ಇಲ್ಲ ಇವಾಗ? ಕರೆಂಟ್ ಇಲ್ಲ ಸರ್ ಅದು. ಅವ್ರದ್ದೆಲ್ಲ ಲೆಕ್ಕ ಹಾಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಆಗ್ಬಿಡುತ್ತಲ್ಲ ಸ್ವಾಮಿ. ಹೌದು ಸರ್, ಆಗುತ್ತೆ. ಆದ್ರೂ ತಿರುಗಿ ಆಮೇಲೆ ನೋಡ್ತಾರಲ್ಲ ಈಗ ಆಫೀಸರ್ಸ್. ಅಡಿಕೆ ಗಿಡಗಳು 15 ದಿನ ನೀರಿಗೆ ಬಿಡು, ಹೆಂಗ ಮಳೆ ಬಂದೈತೆ ತಡ್ಕಂತ ಇದಾವಂತ ಇದಾವೆ ಸರ್. ಈಗ ಅರ್ಜೆಂಟ್ ಬಿಡ್ಬೇಕು, ಈಗ ಅರ್ಜೆಂಟ್ ಈಗ ಮೆಕ್ಕೆಜೋಳಕ್ಕೆ ನೀರ್ ಬೇಕು ಸರ್. ಇಲ್ಲಾಂದ್ರೆ ಲಕ್ಷಾಂತರ ರೂಪಾಯಿ ನಷ್ಟ. ನಷ್ಟ ಆಗುತ್ತೆ ಸರ್. ಎಸ್ ಸರ್. ಏನಂದ್ರೆ ನಿಮ್ಮ ಹೆಸರು? ಕೆಂಚನಗೌಡ ಅಂತ ಸರ್. ಕೆಂಚನ್ ಗೌಡ್ರೆ, ಇದನ್ನ ಟೆಲಿಕಾಸ್ಟ್ ಮಾಡ್ಬೋದಾ ನಾವು ನಿಮ್ಮ ಅವಣಿಲಿ? ಮಾಡಿ ಸರ್. ಎಸ್ ಸರ್, ಆಗ್ಲಿ. Okay. ಇದನ್ನ ಬೆಸ್ಕಾಂ MD ಅವ್ರಿಗೂ ಗಮನಕ್ಕೆ ತರ ಪ್ರಯತ್ನ ಮಾಡ್ತೀವಿ. Okay, ಆಮೇಲೆ ಇಂಧನ ಸಚಿವರಾದ KJ ಜಾರ್ಜ್ ಅವ್ರ ಗಮನಕ್ಕೂ ತರ ಪ್ರಯತ್ನ ಮಾಡ್ತೀವಿ. ಸರ್. ನೋಡಿ, ಇವತ್ತು ಈ ಸರ್ಕಾರಗಳ ತಪ್ಪು ಅಥವಾ ಕಂಪನಿಗಳ ತಪ್ಪು ಗೊತ್ತಿಲ್ಲ. ಹೌದು ಸರ್. ಮೊನ್ನೆ KJ ಜಾರ್ಜ್ ಅವರು ಹೇಳ್ತಾರೆ ನಾವು ನಿರಂತರವಾಗಿ ವಿದ್ಯುತ್ ಕೊಡ್ತೀವಿ ಅಂತ. ಇವರು ಇರೋ ವಿದ್ಯುತ್ನೇ ರೈತರು ಕೊಡ್ತಾ ಇಲ್ಲ, ಇನ್ನೇನ್ ನಿರಂತರವಾಗಿ ವಿದ್ಯುತ್ ಕೊಡ್ತಾರೆ ಇವರು? ಅಲ್ಸ 5 ಗಂಟೆ ಕೊಡಕ್ಕೆ ಒದ್ದಾಡ್ತಾ ಇದಾರೆ ಸರ್. ನಿರಂತರ ಇನ್ನೇನ್ ಕೊಡ್ತಾರೆ ಸರ್ ಅಲ್ವಾ? ಸರ್. ಅಲ್ಲ, ಒದ್ದಾಡದ್ ಬಿಡಿ, ಅದೊಂದ್ ಲೆಕ್ಕಾಚಾರ. ಒಂದು ತಿಂಗಳಿಂದ ಕರೆಂಟ್ ಇಲ್ಲ ಅಂದ್ರೆ ಸರ್, ಅದನ್ನ ಸರಿಪಡಿಸಿಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕು? ಎಷ್ಟ್ ಸರಿ ಈಗ ನೋಡಿ ಸರ್, ಬೆಳಗ್ಗೆ MLA ತಕ್ಕ ಹೋಗಕ್ಕೆ ಇದೈತೆ ಸರ್, ನಾವು ಹೊಂಟಿವಿ. ಓಕೆ. ಈಗ ಆದ್ರೂ ಅವ್ರ ಮಾತು ಕೇಳ್ತಾ ಇಲ್ಲ ಸರ್. ಅಂದ್ರೆ ಅಲ್ಲಿಗೆ MLAಗೂ ಭಕ್ತಿ ಇಲ್ಲ ಆಫೀಸರ್ಸ್ ಅಂದಂಗಾಯ್ತು. ಹೌದು ಸರ್. ಯಾರು ನಿಮ್ MLA? ಚಂದ್ರಪ್ಪ ಸರ್. ಚಂದ್ರಪ್ಪ ಅವರು, ಹೊಳಲ್ಕೆರೆ ಶಾಸಕರು. ಹೊಳಲ್ಕೆರೆ ಶಾಸಕರು ಚಂದ್ರಪ್ಪ ಅವರು. ಸರ್. ಆಗ್ಲಿ ಸರ್, ಕೊಡಿ, ಅವ್ರಿಗೂ ಕಂಪ್ಲೇಂಟ್ ಕೊಡಿ. ಸರ್. ನೀವು ಗಮನಕ್ಕೆ ತಾಮನ್ನಿ. ಸರಿ ನೋಡೋಣ ಏನ್ ಮಾಡ್ತಾರೆ. ಚಿತ್ರದುರ್ಗ ಕಚೇರಿಯಲ್ಲಿ ಕೂತಂತ ಆಫೀಸರ್ಸ್ಗಳು, AWಗಳು, EEಗಳು ಏನ್ ಮಾಡ್ತಾರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡೋಣ. ನಿಮ್ಮ ವಾಣಿ ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರಿ, ಓಕೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.